ಸಂತಸ ಪಡುತ್ತಿದೆ ಬಾನೋಡಿಗೆ ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ ಹೊಸ ಹೊಸ. ಸ್ವಾಮಿ, ಉತ್ತರ. ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ಮಗಪ ದಪ ಮದ ಸರಿ ದಪ ಮದ ಪಮಗ ಪಪ್ಪ ದಪ ಮದ ಸರಿ ಸಾ. ಸ್ವಾಮಿ, ಉತ್ತರ. ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಈ ದಿನ ಅದು ಲಭಿಸಿತು ದೇವ. ಸುಂದರಿ, ನೀನು ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ, ಆದರೆ ಆತನ ಸನ್ನಿಧಿಗೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು. ಸ್ವಾಮಿ, ಇದೇನು ಹೀಗೆ ಕೇಳುತ್ತಿರುವಿರಿ? ಈ ನನ್ನ ಸರ್ವಸ್ವವನ್ನು ನಿಮಗೆ ಅರ್ಪಿಸಿರುವಾಗ ಇನ್ನು ನನ್ನದಾಗಿ ನೀಡಲು ಏನು ಉಳಿದಿದೆ? ಅದು ನಿನ್ನ ಹೃದಯದ ಪ್ರೇಮ. ಉತ್ತರ. ಹಬ್ಬಬ್ಬ, ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವುದು. ಪುನಃ ಕೊಡುವ ಅಗತ್ಯವಾದ್ರೆ ಏನು? ಅದನ್ನು ನಾನು ಬಲ್ಲೆನು. ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಸ್ವಾಮಿ,
ದೇವರೇ ಪೂಜೆಯನ್ನು ಬಯಸಿದಾಗ ಈ ಭಕ್ತಳು ನಿರಾಕರಿಸುವಳಿ. ಎಷ್ಟೇ ಆದರೂ ಪ್ರೇಮದ ವಿಚಾರದಲ್ಲಿ ನೀನು ಪಂಡಿತನು. ನಿನ್ನ ಇಚ್ಛೆಯಂತೆ ನಾನು ನಡೆಯುವೆನು. ಇದೋ ಬನ್ನಿ. ಮೆಲ್ಲಗೆ ಸ್ವಾಮಿ. ಈ ಉಯ್ಯಾಲೆಯ ಮೇಲೆ ಕುಳಿತು ನಾನೇ ಪ್ರೀತಿಯಿಂದ ಆಯ್ದು ಕಟ್ಟಿದ ಈ ಪುಷ್ಪಮಾಲಿಕೆಯನ್ನು ಧರಿಸಿ ಈ ಭಕ್ತಳಲ್ಲಿ ಪ್ರಸನ್ನನಾಗದೇವಾ ಸ್ವಾಮಿ? ಮನಸ್ಸು ಸ್ವಾಮಿ. ಉತ್ತರ ಮನವಾನಿ ಸೇರೆ ಸುಂದರ ಲೋಕದ ಸೌಂದರ್ಯ ದೇವತೆ ಒಲಿದು ನೀ ಬಾರೆ ಮನವಾನಿ ಸೇರೆ ನೀನಾಡು ಮಾತಿನಲ್ಲಿ ಎಂತ ಸುಖ ಉಂಟು ನಾಡು ಮಾತಿನಲ್ಲಿ ಎಂತ ಸುಖ ಉಂಟು ಒಂದೇ ಜೀವ ಎಂದೇ ಭಾವ ಎಂದು ನೀ ತಿಳಿ ಸುಂದರ ಲೋಕದ ಸೌಂದರ್ಯಗೆ ಮತಿ ಒಲಿದು ನೀ ಬಾರೆ ಜನ್ಮನವಾನಿ ಸೇರೆ ನಲ್ಲೇ ನೀ ಬರದೆ ಓ ನಲ್ಲೇ ನೀ ಬರದೆ ಒಲವಿನ ಕವಿತೆಯ ಹೃದಯದ ಮಧ್ಯದಿ ನಲ್ಲೇ ನೀ ಬರದೆ ಓ ನಲ್ಲೇ ನೀ ಬರದೆ ನೀನಾಡು ಮಾತಿನಲ್ಲಿ ಎಂತ ಸುಖ ಉಂಟು ನಾಡು ಮಾತಿನಲ್ಲಿ ಎಂತ ಸುಖ ಉಂಟು ಒಂದೇ ಜೀವ ಎರಡು ದೇಹ ಎಂದು ನೀ ತಿಳಿ ಸುಂದರ ಲೋಕದ ಸೌಂದರ್ಯ ದೇವತೆ ಒಲಿದು ನೀ ಬಾರೆ ಜನ್ಮನವಾನಿ ಸೇರೆ ಜನ್ಮನವಾನಿ ಸೇರೆ ಜನ್ಮನವಾನಿ ಸೇರೆ. ಸುಂದರಿ, ದೇವರು ಪ್ರಸನ್ನನಾಗಿ ನಿನಗೆ ನನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ನೀಡಿರುವನು. ಸ್ವಾಮಿ, ಇದೇನಿದು ಇಂಥ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೆ? ಪ್ರೇಯಸಿ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ಕರವಾದ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಈ ನಿನ್ನ ಪ್ರೇಮದಾರೋಗಣೆಯನ್ನು ಸನ್ಮಾನಿಸಲು ಈಗ ನನಗೆ ಸಮಯವಿಲ್ಲ. ಉತ್ತರ. ಸ್ವಾಮಿ, ಇದೇನು ಹೀಗೆ ಹೇಳುತ್ತಿರುವಿರಿ? ಈ 4 ದಿನಗಳಿಂದಲೂ ಯುದ್ಧದಲ್ಲಿ ಏನು ನಿರತರಾಗಿದ್ದೀರಿ? ಈ ದಿನವಾದರೂ ನನ್ನೊಡನೆ ಕಾಲ ಕಳೆಯಬಾರದೆ? ಪ್ರೇಯಸಿ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠ ರಾಜೇಂದ್ರ ಅನುಮತಿಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ತಡೆಯಬೇಡ.
ನಗುಮುಖದಿಂದ ಕಳಿಸಿಕೊಡು. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಅಂದು ಮಾವನವರು ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಈಗ ನಾನು ಕೂಡ ನಿಮಗೆ ಸಹಾಯಕಳಾಗುವೆನು. ಉತ್ತರ: ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಸ್ವಾಮಿ, ಇದೇನಿದು? ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೆರಿಸಿ ನೋಡಲೇ. ಈ ಕೋಮಲವಾದ ಹಸ್ತಗಳಿಗೆ ಕಾರ್ಯವಿದಲ್ಲ ಅನಂಗ ರಾಜಲಕ್ಷ್ಮಿ. ಓಹೋ, ನಿನ್ನ ಸಖಿಯರು ತಂದ ಹೂವುಗಳಿಂದ ರೂಪುಗೊಂಡರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಸಾಕಿ ವಿನೋದ ಸರೋಜಾನನ, ನಾ ಬಲ್ಲೆನೈ ನಿನ್ನ ಪ್ರೇಮಾರ್ಚನ, ಪ್ರೇಮಾರ್ಚನ, ಪ್ರೇಮಾರ್ಚನ. ಏಕಾಂಗಿಯಾಗಿ ಕಾಲುವೆಯಲ್ಲಿ ಹೋಗಲ್ಕ ಪ್ರೀತಿಯಲ್ಲ. ಏಕಾಂಗಿಯಾಗಿ ಕಾಲುವೆಯಲ್ಲಿ ಹೋಗಲ್ಕ ಪ್ರೀತಿಯಲ್ಲ. ಸಾಕಿ ವಿನೋದ ಸರೋಜಾನನ, ನಾ ಬಲ್ಲೆನೈ ನಿನ್ನ ಪ್ರೇಮಾರ್ಚನ, ಪ್ರೇಮಾರ್ಚನ, ಪ್ರೇಮಾರ್ಚನ. ನೀರಾಜನೇಂದ್ರನುತ ಗೋಪವೇ ಆನಂದವಾಗಿರಿ ನಾವೇ ನಾವೇಡುವೆ. ಪ್ರಿಯೆ, ನೀರಾಜನೇಂದ್ರನುತ ಗೋಪವೇ ಆನಂದವಾಗಿರಿ ನಾವೇಡುವೆ ನಾವೇಡುವೆ. ಕಾರುಣ್ಯಶೀಲೆ ಕೋಮಲೆ ಬಾಲೆ ಸಂಭ್ರಮಯುತ ನೀವೆದುರು. ಕಾರುಣ್ಯಶೀಲೆ ಕೋಮಲೆ ಬಾಲೆ ಸಂಭ್ರಮಯುತ ನೀರಾಜನೇಂದ್ರನುತ ಗೋಪವೇ ಆನಂದವಾಗಿರಿ ನಾವೇಡುವೆ. ನಾಟ್ಯಕೋಪ ಕಾಂತಿರೂಪ ಸಂಗ್ರಾಮದೊಳೆನ್ನ ಚಾತುರ್ಯ ತೋರಿ, ಸಂಗ್ರಾಮದೊಳೆನ್ನ ಚಾತುರ್ಯ ತೋರಿ. ವೀರಸತಿ ವೀರಸತಿ ವೀರಸತಿಯಂತಿಗ ನಾ ಶೋಭಿತೆ. ಸಾಕಿ ವಿನೋದ ಸರೋಜಾನನ, ನಾ ಬಲ್ಲೆನೈ ನಿನ್ನ ಪ್ರೇಮಾರ್ಚನ, ಪ್ರೇಮಾರ್ಚನ, ಪ್ರೇಮಾರ್ಚನ. ಸ್ವಾಮಿನಿ ಕೋಪ ನಾರಿಯ ರೂಪ. ಸ್ವಾಮಿನಿ ಕೋಪ ನಾರಿಯ ರೂಪ, ಕಾರುಣ್ಯ ಸಂಪನ್ನೆ ಲಾವಣ್ಯ ವೀರೆ. ಕಾರುಣ್ಯ ಸಂಪನ್ನೆ ಲಾವಣ್ಯ ವೀರೆ. ವೀರಸತಿ 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 ಎಂದಿಗರ ರಾಜಿನಿ. ನೀರಾಜನೇಂದ್ರನುತ ಗೋಪವೇ ಆನಂದವಾಗಿರಿ ನಾವೇಡುವೆ ನಾವೇಡುವೆ ನಾವೇಡುವೆ. ಇದು ಉಪವಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಕುಲಹೀನನಾದ ವಿಧಿಯೇ ಬೇರೆ ಹಾಸ್ಯಪ್ರಿಯೆ. ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಆ ಕಲಾವಿದನಾದ ವಿಧಾತನೇ ಬೇರೆ. ಎರಡು ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಾಣೇಶ್ವರ, ನಿಜವನ್ನು ನಾನು ಹೇಳುವೆನು. ಇದುವರೆಗೂ ಹಾಸ್ಯಮಯಿಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವೆ. ಇನ್ನು ಮುಂದೆ ವೀರಪತ್ನಿಯಾದ ವೀರಾಂಗನೆಯಾದ ಇನ್ನೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣವೀರ, ಯುದ್ಧವು ಕ್ಷಾತ್ರಿಯನ ಧರ್ಮ. ನೀನಾ ಧರ್ಮವನ್ನು ಪಾಲನೆ ಮಾಡು. ಮನದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ. ಉತ್ತರ: ಮನದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ. ರಸಮಯ ಸಂಗೀತನೇ
ಏಕೆ ಓಡುವೆ ನೀ. ಬಯಸಿದೆ ನಿನ್ನ ಪ್ರೇಮ ಓಡುವೆ ನೀ. ನನ್ನ ನಿನ್ನ ಪ್ರೇಮದ ಕಾವ್ಯ ಅಲ್ಲವೇ ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ದರೆಯೊಳಗೆ ಸ್ಥಿರವಾಗಿರಲಿ ದರೆಯೊಳಗೆ ಮಿಲನದ ತನುಮನ ಮಿಲನದ ತನುಮನ ಬೆರೆತ ಹಾಲ್ಜೆ ನಂದದೆ ಮನದಾಸೆ ನಿನ್ನ ಬಯಸುತ್ತಿದೆಯೋ ಸುಂದರ ಮನದಾಸೆ ನಿನ್ನ ಬಯಸುತ್ತಿದೆಯೋ ಸುಂದರ. ಬಯಸಿದೆ ನಿನ್ನ ಪ್ರೇಮ ಮೃತವ ನೀಡದೆ ಏಕೆ ಓಡುವೆ ನೀ. ಬಯಸಿದೆ ನಿನ್ನ ಪ್ರೇಮ ಮೃತವ ನೀಡದೆ ಏಕೆ ಓಡುವೆ ನೀ. ನನ್ನ ನಿನ್ನ ಪ್ರೇಮದ ಮಿಲನ ನನ್ನ ನಿನ್ನ ಪ್ರೇಮದ ಮಿಲನ ಸ್ಥಿರವಾಗಿರಲಿ ದರೆಯೊಳಗೆ ಸ್ಥಿರವಾಗಿರಲಿ ದರೆಯೊಳಗೆ ಮಿಲನದ ತನುಮನ ಮಿಲನದ ತನುಮನ ಬೆರೆತ ಹಾಗೆ ನಂದದಿ ಮನದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ. ಮನದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ. ರಸಮಯ ಸಹಿತದೆ ರಸಮಯ ಸಹಿತದೆ ಮನಗಾನಂದವ ನೀಡುವಾರೆ. ಮನದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ. ದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ. ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸಿಕೊಳ್ಳಬಲ್ಲೆಯಾ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಅಥವಾ ಪ್ರಚನ್ನ ದಾನದಂತೆ ಮನಸ್ಸಿನಲ್ಲಿಯೇ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾಗದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳುವಳೆ. ಹೋಗು ತರುಣವೀರ, ಯುದ್ಧದಲ್ಲಿ ನೀನು ನಿರತನಾಗು. ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸೋಳು ದೇವಾ. ಉತ್ತರ, ಆರ್ಯವರ್ತದಲ್ಲಿ ನೀನು ನಾರೀರತ್ನಳು, ಆದರೆ ಕ್ಷತ್ರಿಯ ರತ್ನ ಸ್ವಾಮಿ. ಯುದ್ಧವು ನಿಮ್ಮ ಕೀರ್ತಿ, ಗೌರವ, ಸಂಪತ್ತು. ಆದರೆ ನಿನಗಾವ ಗೌರವಗಳೂ ಇಲ್ಲವೇ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಸ್ವಾಮಿಯು ಕಾದಾಡಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣನೆಯನ್ನು ಕೇಳಿ ಆನಂದ ಬಾಷ್ಪ ಸುರಿಸದ ಮಾತು ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಜೀವನದ ಸರ್ವಸ್ವ ದೇವ. ಉತ್ತರ, ಸ್ವಾಮಿ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನು ಪ್ರಾಣತ್ಯಾಗ ಮಾಡಿದರೆ ಪ್ರಾಣೇಶ್ವರ, ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲವೆಂದು ಹೇಳು. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ಮೀರಿ ಕಣ್ಣಾರೆ ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರು ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುವೆನು. ಉತ್ತರೆಯು ವೀರಸತಿ, ಪತಿಯ ಆಜ್ಞೆ ಆಕೆಗೆ ದೇವರ ಆಜ್ಞೆಯಂತೆ. ನಾನು ಆ ಆಜ್ಞೆಯನ್ನು ಪಾಲನೆ ಮಾಡುವೆ ದೇವ. ಇನ್ನು ನನಗೆ ಆಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯಮಾಲಿಂದ ಭೂಷಿತನಾದ ನಾನು ರಣರಂಗದಲ್ಲಿ ಬೆಳಗುವೆನು. ಇನ್ನು ನನಗೆ ಅಪಜಯವಿಲ್ಲ. ಉತ್ತರ, ಆಗಲಿ ಸ್ವಾಮಿ. ಬಾ ಸುಂದರಿ ಬಾ ಸುಂದರಿ ಸುರ ಸುಂದರಿ ನವಭಾವದ ಕಿನ್ನರಿ ಭೂಲೋಕದ ಸುಂದರಿ, ಓ ಭೂಲೋಕದ ಸುಂದರಿ. ಬಾ ಸುಂದರಿ ಸುರ ಸುಂದರಿ, ಬಾ ಸುಂದರಿ ಸುರ ಸುಂದರಿ ನವಭಾವದ ಕಿನ್ನರಿ ಭೂಲೋಕದ ಸುಂದರಿ, ಓ ಭೂಲೋಕದ ಸುಂದರಿ. ಸುರಲೋಕದಿಂದ
ನನಗಾಗಿ ಬಂದ ಸೌಂದರ್ಯ ತಾರೆ ನಗೆ ಮಿಂಚ ತೋರೆ ಸುರಲೋಕದಿಂದ ನನಗಾಗಿ ಬಂದ ಸೌಂದರ್ಯ ತಾರೆ ನಗೆ ಮಿಂಚ ತೋರೆ ಆನಂದ ಸದನೆ ಅರವಿಂದ ನಯನೆ ಆನಂದ ಸದನೆ ಅರವಿಂದ ನಯನೆ ನವಭಾವದ ಕಿನ್ನರಿ ನವಭಾವದ ಕಿನ್ನರಿ ಸುಂದರಿ ಸುರಸುಂದರಿ ಸುಂದರಿ ಆ ಭೂಲೋಕದ ಸುಂದರಿ ಓ ಭೂಲೋಕದ ಸುಂದರಿ ಬಂಗಾರದಂಗ ಸುರಭವ್ಯ ರಾಣಿ ಗಂಧರ್ವ ರಾಣಿ ಶೃಂಗಾರಲೆ ಬಂಗಾರದಂಗ ಸುರಭವ್ಯ ರಾಣಿ ಈ ನಿನ್ನ ಚಲುವ ನಾನಿಂದು ಕಂಡು ಈ ನಿನ್ನ ಚಲುವ ನಾನಿಂದು ಕಂಡು ಆನಂದವ ಪಡೆವೆನೆ ಆನಂದವ ಪಡೆವೆನೆ ಸುಂದರಿ ಸುರಸುಂದರಿ ನವಭಾವದ ಕಿನ್ನರಿ ಆ ಭೂಲೋಕದ ಸುಂದರಿ ಓ ಭೂಲೋಕದ ಸುಂದರಿ ವಿಜಯ ಝವದೊಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ 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 ಝವದೊಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಮಹಾಭೀಕರ ಜಯ ಧ್ವನಿ ಬರ ಸಹಸ್ರ ಕೃಪಾಣು ಭಯಂಕರ ಪಾರ್ಥ ಪರಮಾತ್ಮ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿಕ ಬಗು ಪದಾತಿ ಪರಿವೃತ ಅರ್ಜುನ ಪರಮಾತ್ಮ ಮಹಾರಥಿಕ ಬಗು ಪದಾತಿ ಪರಿವೃತ ಮಹಾಕ್ರಾರಿ ಭಟ ಸಮಕಾಂತ ವಿಜಯ ವಿಜಯ ಛವದೊಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಅರ್ಜುನ ಪರಮಾತ್ಮ ಅಹಿತ ನಿಘವಯುತ ಋಷಭ ತುರುಗ ಗಜ ಸಹಿತ ವಿಭವ ಕಲಿತ ಮುದಿತ ಧನಂಜಯ ಪರಮಾತ್ಮ ಅಹಿತ ನಿಘವಯುತ ಋಷಭ ತುರುಗ ಗಜ ಸಹಿತ ಕಲಿತ ವಿಭವ ಮುದಿತ ತುಹಿನ ರೋಚಿ ಕುಲ ಮಹಾಬ್ದಿ ನಿಖಿಲ ತುಹಿನ ರೋಚಿ ಕುಲ ಮಹಾಬ್ದಿ ನಿಖಿಲ ರೂಪ ಭರಿತ ಗುರು ವಿಷಯ ಪರಿಕಲಿತ ರೂಪ ಭರಿತ ಗುರು ವಿಷಯ ಪರಿಕಲಿತ ರೂಪ ಭರಿತ ಗುರು ವಿಷಯ ಪರಿಕಲಿತ ವಿಜಯ ಜವದೊಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಾಸುದೇವ, ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು.
ನನ್ನೊಡನೆ ಹೋರಾಡುವ ಕ್ಷತ್ರಿಯ ವೀರನನ್ನು ನಾನು ಸಾರಿ ನೋಡುವೆನು. ದುರ್ಯೋಧನ ಹಿತಕ್ಕಾಗಿ ತನ್ನ ಪ್ರಾಣಗಳನ್ನು ತೃಣಗಳೆಂದು ಪರಿಗಣಿಸಿ ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರರನ್ನು ಒಂದು ಸಾರಿ ತೋರಿಸುವುದೇವಾ? ನಿನ್ನ ಇಚ್ಛೆ ಅರ್ಜುನ. ಹಿತ್ತ ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡ ಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಅರ್ಜುನ, ವಾಸುದೇವ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅರ್ಜುನ, ವಾಸುದೇವ, ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಸ್ವಯಂ ದ್ರೋಣನು ಧನುರ್ಧಾರಿಯಾಗಿ ಸ್ವಲ್ಪ ಮುಂದೆ ನಿಂತಿರುವನು. ಅರ್ಜುನ, ವಾಸುದೇವ, ದ್ರೋಣನ ಪಾರ್ಶ್ವದಲ್ಲಿ ಹೊಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಆಚಾರ್ಯರ ಮಗನಾದ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಪತಿ ಭೀಷ್ಮನು. ನರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದನ್ನು ನೋಡು ಪಾರ್ಥ. ಈತನು ನಿಮ್ಮ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮಂ ಕುರುಪಿತಾಮಹನಿಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಹಾ ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ವಾಸುದೇವ, ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ. ಜಾರುತ್ತಿದೆ ಗಾಂಡೀವ, ಸೊರುತ್ತಿದೆ ಕೈ ಕಾಲು. ವಾಸುದೇವ, ಅರ್ಜುನ, ಜಾರುತ್ತಿದೆ ಗಾಂಡೀವ, ಸೊರುತ್ತಿದೆ ಕೈ ಕಾಲು. ಜರುತ್ತಿದೆ ಗಾಂಡೀವ, ಸೊರುತ್ತಿದೆ ಕೈ ಕಾಲು. ಮತಿಹೀನ ನಾನಾದೆ ಪಥವ ತೋರಿಸೋ ಮುನ್ನ, ಮತಿಹೀನ ನಾನಾದೆ ಪಥವ ತೋರಿಸೋ ಮುನ್ನ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಗುರು ಬಾಂಧವರ ಶಿರ ಛೇದಿಸೇನ. ವಾಸುದೇವ, ಧನಂಜಯ, ಗುರು ಬಾಂಧವರ ಶಿರ ಛೇದಿಸೇನ. ಗುರು ಬಾಂಧವರ ಶಿರ ಛೇದಿಸೇನ. ಅಲ್ಪ ಭೋಗವ ಭಯಸಿ ಪಾತಕಿ ನಾನಾದೆ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ, ಸೆಣಸಾಡೆನ, ಸೆಣಸಾಡೆನ. ವಾಸುದೇವ, ಏನೆಂದು ಹೇಳಲಿ? ನನ್ನ ಅಂಗ ಪ್ರತ್ಯಂಗಗಳಲ್ಲಿ ಧಾರಣ ಜ್ವಾಲೆಯು ಬೇಸಿಗೆ ಬಿಸಿಲಂತ ಬೆಂದ ತಾವರೆಯಂತೆ ನನ್ನ ಮುಖ ಕಮಲವು ಬಾಡಿರುವುದು. ನಿಲ್ಲಲು ಕೈಕಾಲುಗಳಲ್ಲಿ ತ್ರಾಣವಿಲ್ಲ. ವಾಸುದೇವ, ಕೈಯಿಂದ ಗಾಂಡೀವಿಯು ಕಳಚುತ್ತಿದೆ. ನಾನು ನೋಡುತ್ತಿರುವುದೇನು?
ಇವರೆಲ್ಲರೂ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು. ಇವರಲ್ಲೆಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದು ನೀನು ಬಲೆಯಾ ದೇವ. 3 ಲೋಕದ ಸಾರ್ವಭೌಮ ಪದವಿಗಾಗಿ ನಾನೀ ಜ್ಞಾತಿ ಬದೆಗೆ ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ಹಿಂದಿರುಗಿಸು ಮಿತ್ರ, ನನಗೆ ಈ ಯುದ್ಧವೂ ಬೇಡ. ಅರ್ಜುನ, ವಾಸುದೇವ, ಈ ವಿಷಮಾವಸರದಲ್ಲಿ ನಿನ್ನಲ್ಲಿ ಇಂತಹ ಕಶ್ಮಲ ಭಾವವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ನಿನಗೆ ಈ ದೌರ್ಬಲ್ಯವು ಶೋಭಿಸದು. ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಪೂಜಾರ್ಹರಾದ ಇವರುಗಳ ಮೇಲೆ ನಾನು ಬಾಣ ಪ್ರಯೋಗ ಮಾಡಲಾರೆ ದೇವ. ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವಾದ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲ್ಲ. ಸ್ವಜನವದಿಯೂ ನನಗೆ ಸಮ್ಮತವಿಲ್ಲ ದೇವ. ಯಾರನ್ನ ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವೊಂದನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಈ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ ದ್ರೋಣರು, ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನ ಪಾಲನ ಮಾಡು ಪಾರ್ಥ. ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಶರೀರದಲ್ಲಿ ರೋಮಾಂಚನವು, ಕಂಪನವು ಉಂಟುತ್ತಿರುವುದು. ಆದರೆ ನಾನು ಹೇಡಿಯಲ್ಲ. ಆದರೆ ಈ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೋ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನ ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವಾದುದು. ಶತ್ರುಗಳು ಹೇಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಮನೋವಿಕಾರವನ್ನ ಬಿಟ್ಟು ಸ್ವಧರ್ಮವನ್ನ ಪಾಲನ ಮಾಡು ಪಾರ್ಥ. ವಾಸುದೇವ, ಈ ದಿವ್ಯವಾಣಿಯಿಂದ ನನ್ನ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ದೇವ? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನಿಸಿರುವೆವು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತರಣದ ಉದ್ದೇಶಗಳು. ವಾಸುದೇವ, ನಿನ್ನ ಅವತಾರದ ಉದ್ದೇಶಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸುವುದೇವ. ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವ ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಜಾಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಾಂತರ್ಯಾಮಿಯು ಪರಾವಸ್ತುವೂ ಆದ ನಾನು ದಾರ ಪಾರ್ಥ. ಪರಮಾತ್ಮ, ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ
ಈ ವಿಶ್ವ ಜಗತ್ತೇ ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಚಂದ್ರ ಸೂರ್ಯರ ಕಾಂತಿಯೂ ನನ್ನದು. ವೇದಗಳಲ್ಲಿನ ಓಂಕಾರವೂ ನಾನು. ಈ ಮನುಷ್ಯರಲ್ಲಿನ ಪೌರುಷವೂ ನನ್ನದು. ಸಮಸ್ತ ಭೂತಗಳ ಅಧಿಕಾರಣನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮು, ಪರ್ವತಗಳಲ್ಲಿ ಮೇರು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವು ಆಗಿರುವನು. ಅರ್ಜುನ, ವಾಸುದೇವ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವವು ಪಾರ್ಥ. ವಾಸುದೇವ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರ ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡುದೇವ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಳಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನಿಮಿತ್ತ ಮಾತ್ರಕ್ಕೆ ನೀನು ನನ್ನ ಸಹಾಯಕನಾಗಿರು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಈಗ ನನ್ನ ಈ ವಿಶ್ವರೂಪ ದರ್ಶನವನ್ನು ಮಾಡು. ಪರಮಾತ್ಮ, ಶರಣರ ಪೊರೆಯೋ ಜೀವನ ನಿಧಿಯೇ. ವಾಸುದೇವ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ಒಂದು ಬಳಲಿದೆ, ದಾರಿ ಕಾಣದೆ ಒಂದು ಬಳಲಿದೆ. ಶಾಂತಿಯ ಕರುಣಿಸುನಿ ರಾಧಾರಮಣ, ಭಕ್ತಿಯ ಕರುಣಿಸುನಿ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ನೋಡಿಸಿ ಕರಗಳ ಬೇಡುವೆ ಚರಣವೇ, ಜೋಡಿಸಿ ಕರಗಳ ಬೇಡುವೆ ಚರಣವೇ. ಮಾಡು ಕೃಪೆಯನು ಪಾಮರಯನ್ನಳು, ಮಾಡು ಕೃಪೆಯನು, ಮಾಡು ಕೃಪೆಯನು ಪಾಮರಯನ್ನಳು. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸುನಿ ರಾಧಾರಮಣ, ಭಕ್ತಿಯ ಕರುಣಿಸುನಿ, ಕರುಣಿಸುನಿ, ಕರುಣಿಸುನಿ. ವಾಸುದೇವ, ನೀನು ಈ ಭಯಂಕರವಾದ ರೂಪವನ್ನು ನಾನು ನೋಡಲಾರೆ. ಬೇಗನೆ ನಿನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡುತ್ತಂದೆ. ಭಯವನ್ನ ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದ ರಕ್ತ ಮಹಾಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ನಾನು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ಕರ್ಣಾಧಾರನಾಗಿ ನಿಂತಿರುವೆನು. ಪಾರ್ಥ, ವಾಸುದೇವ, ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸು ರಣಭೇರಿಯನ್ನು. ನಡೆ, ಮುಂದಿನ ಯುದ್ಧರಂಗಕ್ಕೆ ಹೋಗೋಣ. ಅಪ್ಪಣೆ ದೇವ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ, ಗಳವದ
ಶುಭ ಶ್ರೀಲೋಲ ಜಯ ರವರ ಗುಣ ಶ್ರೀಲೋಲ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಾರುತಿ ಕೃಪಾ ಪೋಷಿತ ನಾಟಕ ಮಂಡಳಿ की जय मारुति कृपा पोषित नाटक मंडली की जय मारुति कृपा पोषित नाटक मंडली की जय श्री हनुमान के जय 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 बरले ಒಕ್ಕಟ್ಟಿರಲಿ